ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು ಟನಲ್ ರಸ್ತೆ ನಿರ್ಮಾಣಕ್ಕೆ ಈಗ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಮಧ್ಯೆ ನಿರ್ಮಾಣ ಸಂಬಂಧ ಕರೆದಿದ್ದ ಟೆಂಡರ್ನಲ್ಲಿ ಯಾವುದೇ ಸಂಸ್ಥೆ ಭಾಗಿಯಾಗದ ಕಾರಣ ಈಗ ಮತ್ತೆ ಟೆಂಡರ್ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ. ಯಾಕೆ ಯಾವ ಕಂಪನಿ ಕೂಡ ಭಾಗಿಯಾಗ್ತಾ ಇಲ್ಲ ನೋಡೋಣ ಬನ್ನಿ. ವಿರೋಧದ ನಡುವೆ ಬೆಂಗಳೂರು ಟನಲ್ಗೆ ಮತ್ತೊಂದು ವಿಘ್ನ. ಮತ್ತೆ ಟನಲ್ ಕಾಮಗಾರಿ ಟೆಂಡರ್ ದಿನಾಂಕ ವಿಸ್ತರಣೆ. 2 ಬಾರಿ ಟೆಂಡರ್ ಕರೆದರೂ ಬಾರದ ಗುತ್ತಿಗೆ ಕಂಪನಿಗಳು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆಯಾದ ಟನಲ್ ರಸ್ತೆ ನಿರ್ಮಾಣ ಯೋಜನೆಗೆ ಗ್ರಹಣ ಬಿಟ್ಟಂತೆ ಕಾಣ್ತಿಲ್ಲ. ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿಗೆ ಕರೆದಿದ್ದ ಟೆಂಡರ್ ಸಲ್ಲಿಕೆ ಅವಧಿಯನ್ನು ರಾಜ್ಯ ಸರ್ಕಾರ ಮತ್ತೆ ವಿಸ್ತರಣೆ ಮಾಡಿದೆ. ವಿರೋಧ ಪಕ್ಷ ಪರಿಸರವಾದಿಗಳ ವಿರೋಧದ ನಡುವೆಯೂ ಕಾಮಗಾರಿ ಸಂಬಂಧ ಟೆಂಡರ್ ಪ್ರಕ್ರಿಯೆ ಆರಂಭವಾದ್ರು. ಟೆಂಡರ್ನಲ್ಲಿ ಭಾಗಿಯಾಗದೆ ಯೋಜನೆ ಆರಂಭದಲ್ಲೇ ವಿಘ್ನ ಎದುರಿಸುವಂತಾಗಿದೆ. ಹೌದು, 17 ಕಿಲೋಮೀಟರ್ ಉದ್ದದ ಟನಲ್ ನಿರ್ಮಾಣ ಸಂಬಂಧ ಯೋಜನೆ ವಿಚಾರ ಚರ್ಚೆಗೆ ಬಂದ ದಿನದಿಂದಲೂ ವಿವಾದಕ್ಕೆ ಕಾರಣವಾಗಿದೆ. ವಿರೋಧ ಪಕ್ಷಗಳು ಹಲವು ಪರಿಸರವಾದಿಗಳು ರಸ್ತೆಗಿಳಿದು ಪ್ರತಿಭಟನೆ ಕೂಡ ಮಾಡಿವೆ. ಈ ಮಧ್ಯೆ ಅದೆಷ್ಟೇ ವಿರೋಧ ಎದುರಾದ್ರೂ ಟನಲ್ ಮಾಡಿಯೇ ಮಾಡ್ತೇವೆ ಅಂತ ಡಿಸಿಎಂ ಮಾತ್ರ ಹಠಕ್ಕೆ ಬಿದ್ದಂತೆ ಕಾಣ್ತಿದೆ. ಈ ಮಧ್ಯೆ ಯೋಜನೆ ಸಂಬಂಧ 2 ಬಾರಿ ಟೆಂಡರ್ ಆಹ್ವಾನ ಮಾಡಲಾಗಿದೆ. ಆದರೆ ಇಲ್ಲಿ ತನಕ ಯಾರೂ ಕೂಡ ಮುಂದೆ ಬಂದಿಲ್ಲ. ಈ ಮಧ್ಯೆ ಇದರ ಅವಧಿ ವಿಸ್ತರಣೆ ಮಾಡಿದ್ದು ಇದೇ ತಿಂಗಳ 11ನೇ ತಾರೀಕಿನ ತನಕ ಮತ್ತೆ ಅವಧಿ ವಿಸ್ತರಿಸಿ ಆಹ್ವಾನ ಮಾಡಲಾಗಿದೆ. ನಾವು ಟನಲ್ ನಾವು ಟೆಂಡರ್ಸ್ ಈಗಾಗಲೇ ಕರೆದುಬಿಟ್ಟಿದ್ದೇವೆ. ಮಾತ್ರ ಅದು 2 ರೀತಿಯಲ್ಲಿದೆ. ಒಂದು ಶಾರ್ಟ್ ಟನಲ್ ನಾವು ಮಾಡ್ತಾ ಇದ್ದೇವೆ, ಅದು ಹೆಬ್ಬಾಳ್ನಲ್ಲಿ. ಅದು ಅದರ ಸಹ ಅನುಮೋದನೆಗೆ ಬಂದುಬಿಟ್ರೆ ನಾವು ಮುಂದುವರಿಸ್ತೇವೆ ಕೆಲಸ. ಅದು ಸತತವಾಗಿ ನಮ್ಮ ಆನ್ಗೋಯಿಂಗ್ ಕೆಲಸ ಏನು ಮಾಡ್ತೀವಿ ಖಂಡಿತ. ಇನ್ನು ಸದ್ಯ 2 ಪ್ಯಾಕೇಜ್ಗಳಲ್ಲಿ ಟನಲ್ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿದ್ದು, ನಗರದ ಹೆಬ್ಬಾಳ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗಿನ ಸುಮಾರು 17 ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ ಮಾಡುವುದಕ್ಕೆ ಸರ್ಕಾರ ಟೆಂಡರ್ ಕರೆದಿದೆ. ಇದಕ್ಕೆ ಸುಮಾರು 8,770 ಕೋಟಿ ರೂಪಾಯಿ ವೆಚ್ಚ ಆಗಬಹುದು ಎಂದು ಅಂದಾಜು ಮಾಡಲಾಗಿದೆ. ಇದೇ ರೀತಿಯಾಗಿ 2ನೇ ಪ್ಯಾಕೇಜ್ನಲ್ಲಿ ರೇಸ್ ಕೋರ್ಸ್ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ವರೆಗೆ ಸುಮಾರು 8.8 ಕಿಲೋಮೀಟರ್ ಉದ್ದ ರಸ್ತೆಯನ್ನು ಅಂದಾಜು 8,928 ಕೋಟಿ ರೂಪಾಯಿ ವೆಚ್ಚದಲ್ಲಿ 3 ಪಥದ ಸುರಂಗ ರಸ್ತೆ ನಿರ್ಮಾಣ ಮಾಡೋಕೆ ಸರ್ಕಾರ ಯೋಜನೆ ಹಾಕಿದ್ದು, ಈ 2 ಯೋಜನೆಗಳಿಗೆ ಸುಮಾರು 50 ತಿಂಗಳ ಸಮಯಾವಕಾಶವನ್ನ ಕೊಡಲಾಗಿದೆ. ಇನ್ನು ಟೆಂಡರ್ ಅವಧಿಯನ್ನ ವಿಸ್ತರಣೆ ಮಾಡೋಕೆ ಗುತ್ತಿಗೆದಾರರ ಮನವಿ ಮಾಡಿದ ಕಾರಣದಿಂದ ಅವಧಿಯ ವಿಸ್ತರಣೆ ಮಾಡಲಾಗಿದೆ. ಒಟ್ಟಾರೆ ವಿರೋಧ ವಿವಾದದ ನಡುವೆ ಟೆಂಡರ್ ಪ್ರಕ್ರಿಯೆ ಮತ್ತೆ ವಿಸ್ತರಣೆಯಾಗಿದೆ. 3ನೇ ಬಾರಿಗೆ ವಿಸ್ತರಣೆ ಆಗಿದ್ದು, ಈಗಲಾದ್ರೂ ಟೆಂಡರ್ನಲ್ಲಿ ಗುತ್ತಿಗೆ ಕಂಪನಿಗಳು ಭಾಗಿಯಾಗುತ್ತಾ ಅಥವಾ ವಿರೋಧ ಹೆಚ್ಚಾಗಿ ಯೋಜನೆ ಸೈಲೆಂಟ್ ಆಗುತ್ತಾ ಕಾದು ನೋಡಬೇಕಿದೆ. ರಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.